ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನನ್ನ ಅಜ್ಜಿ ಮನೆಗೆ ಅಂದರೆ ಅಮ್ಮನ ತವರು ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಇವತ್ತು ಪೂಜೆ ಉಂಟು, ಹಾಗೆ ಪೂಜೆಗೆ ಹೂಗಳನ್ನೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ದಾಸವಾಳ, ಕೇಪುಳೆ, ಬಿಲ್ಲಪತ್ರೆ ಎಲ್ಲ. ನನ್ನ ಅಜ್ಜಿ ಮನೆ ಇರೋದು ಸುಳ್ಯ ತಾಲೂಕಿನ ಮುಂಡುಗಾರು ಎಂಬಲ್ಲಿ. ಪೂಜೆ ಹೋಮ ಎಲ್ಲ ಇದೆ ಅಲ್ಲಿ. ಈಗ ಅಲ್ಲಿಗೆ ತಲುಪಿದ್ದೇವೆ. ಅಲ್ಲಿಗೆ ಬೆಳಗ್ಗೆ ಸ್ವಲ್ಪ ಬೇಗ ನನ್ನ ಅಮ್ಮ, ತಮ್ಮ, ನನ್ನ ಗಂಡ ಮತ್ತು ಮಗಳು ಹೋಗಿದ್ದಾರೆ. ನಾನು ಹೋಗುವಾಗ ಸ್ವಲ್ಪ ಲೇಟ್ ಆಗಿತ್ತು. ಮನೆಯಲ್ಲಿ ಒಮ್ಮೆದು ಕೆಲಸ ಎಲ್ಲ ಮುಗಿಸಿ ಮತ್ತೆ ಹೋದದ್ದು. ನಮ್ಮ ಮನೆಗೂ ನನ್ನ ಅಜ್ಜಿ ಮನೆಗೂ 5-6 ಕಿಲೋಮೀಟ್ರ್ ದೂರ ಇರೋದಷ್ಟೇ. ಹಾಗೆ ಅಮ್ಮ ಅಲ್ಲಿಗೆ ತಲುಪಿದ್ದಾರೆ. ಅಷ್ಟೊತ್ತಿಗೆ ಬೆಳಿಗ್ಗೆ ಸ್ವಲ್ಪ ಬೇಗ ಹೋದ ಕಾರಣ ತುಂಬ ಜನರು ಇರಲಿಲ್ಲ, ಬರಬೇಕಷ್ಟೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಜನ ತುಂಬ ಬಂದಿದ್ದರು. ನನ್ನ ಅಜ್ಜನ ಹೆಸರು ಎನ್ ರಾಮಚಂದ್ರಯ್ಯ, ಅಜ್ಜಿ ಹೆಸರು ಪಾರ್ವತಿ ಅಮ್ಮ. ನೋಡಿ, ಅಲ್ಲಿ ತಲುಪಿದ ಮೇಲೆ ಅಮ್ಮ, ಚಿಕ್ಕಮ್ಮ ಮತ್ತು ಪರಿಚಯದವರೆಲ್ಲ ಕಷ್ಟ ಸುಖ ಮಾತಾಡ್ತಾ ಇದ್ದರು. ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಕೇಸರಿ ಅಂಗಿಯವನು ಮಾವನ ಸಣ್ಣ ಮಗನ ಮಗ. ಚಿಕ್ಕಮ್ಮನವರು ನೆಂಟರಿಷ್ಟರೆಲ್ಲ ಅಲ್ಲಿ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ತಾಯಿದ್ರು. ಇಲ್ಲಿ ಅಮ್ಮ ಮತ್ತು ಚಿಕ್ಕಮ್ಮ ಹೂ ಕಟ್ತಾ ಇದ್ದಾರೆ. ನೀಲಿ ನೇರಳೆ ಸೀರೆಯುವುದು ನನ್ನಮ್ಮ, ಹಸಿರು ಸೀರೆಯವರು ತಂಟೆಪಡಿ ಚಾರು ಚಿಕ್ಕಮ್ಮ. ಇಲ್ಲಿ ಮೇಲೆ ಮಂಚದಲ್ಲಿ ಕೂತವರು ಮುಂಡುಗರ ಅತ್ತೆಯ ಅಮ್ಮ, ಬಸ್ಮಜ ಅಜ್ಜಿ. ಇಲ್ಲಿ ಅಮ್ಮ, ಚಿಕ್ಕಮ್ಮಂದಿರು, ಅತ್ತೆಯ ತಂಗಿಯಂದಿರು ಎಲ್ಲ ಸೇರಿಕೊಂಡು ಹೂ ಕಟ್ತಾ ಇದ್ದಾರೆ. ಅವರಿಗೆ ತಾಯಿ ಮನೆ ಅಲ್ಲ, ಆದ ಕಾರಣ ಅವರು ಕೂಡ ಗಮ್ಮತ್ತಲ್ಲಿದ್ದರು. ನಮಗೂ ಅಷ್ಟೇ, ಅಜ್ಜನ ಮನೆಗೆ ಹೋಗೋದು ಅಂತ ಹೇಳಿದರೆ ಭಾರಿ ಇಷ್ಟ. ನಾವೆಲ್ಲ ಅಜ್ಜನ ಮನೆ ಅಂತ ಹೇಳ್ತೇವೆ, ಕೆಲವು ಜನರು ಅಜ್ಜಿ ಮನೆ ಅಂತ ಹೇಳ್ತಾರೆ. ಇಲ್ಲಿ ಪುಟಾಣಿಗಳೆಲ್ಲ ಅವರ ಆಟಗಳು ಎಲ್ಲ ನಡೀತಾ ಇತ್ತು. ಇವನು ನನ್ನ ಮಡಿಕೇರಿ ಚಿಕ್ಕಮ್ಮನ ಮಗ. ಇಲ್ಲಿ ಜೋಡು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರೆ. ಮಾವನ ಮಗಂದರಿಬ್ಬರು ಜೋಡು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರೆ. ಒಂದು ಸತ್ಯನಾರಾಯಣ ಪೂಜೆಯನ್ನು ರಾಮಕೃಷ್ಣ ಮತ್ತು ಅನುಷಾ ಮಾಡ್ತಾ ಇದ್ದಾರೆ. ಮತ್ತೊಂದು ಪೂಜೆಯನ್ನು ಈಶ್ವರಚಂದ್ರ ಮತ್ತು ಶುಭಗೌರಿ ಅವರು ಮಾಡ್ತಾ ಇದ್ದಾರೆ. ಎಲ್ರಿಗೂ ಹಾಗೆ ಅಲ್ಲ, ಅವರವರ ಸಂಬಂಧಿಕರ ಮನೆಯಲ್ಲಿ ಅಥವಾ ಅಜ್ಜಿ ಮನೆಯಲ್ಲೆಲ್ಲ ಎಲ್ಲರೂ ಸೇರೋದು ಅಂತ ಹೇಳಿದರೆ
ಭಾರಿ ಖುಷಿ ಅಲ್ಲ. ಎಷ್ಟು ಸೆಕೆ ಇದ್ದರೂ ಇಂಥ ಸಂದರ್ಭಗಳೆಲ್ಲ ಗಮ್ಮತ್ತೇ ಗಮ್ಮತ್ತು. ಇಲ್ಲಿ ಮಾವ ಮತ್ತು ಅತ್ತೆ ಗಣಪತಿ ಹೋಮ ಮತ್ತು ಚಂಡಿಕಾ ಹೋಮ ಮಾಡ್ತಾ ಇದ್ದಾರೆ. ಪೂಜೆಗೆ ಹೂ ಇದ್ದಷ್ಟು ಚಂದ. ಇನ್ನು ಸ್ವಲ್ಪ ತಲೆ ಇನ್ನೂ ಚಂದ ಅಲಂಕಾರ ಎಲ್ಲ ಮಾಡ್ತಾರೆ. ಈಗ ಆರಂಭವಾಗಿ ಸ್ವಲ್ಪ ಹೊತ್ತಾಗಿತ್ತಷ್ಟೇ. ನೋಡಿ, ಇವರು ಸಣ್ಣ ಚಿಕ್ಕಮ್ಮ, ಲಲಿತಾ ಚಿಕ್ಕಮ್ಮ. ಪೂಜಾ ವಿಧಾನಗಳೆಲ್ಲ ಮಾಡ್ತಾ ಇದ್ದಾರೆ. ಮಾವನ ದೊಡ್ಡ ಮಗನ ಮಗ ಅವನು ಶಿವಪೂಜೆ ಮಾಡಲಿಕ್ಕಿದ್ದಾನೆ. ಹಾಗಾಗಿ ಅಲ್ಲಿ ಪುರೋಹಿತರೆಲ್ಲ ಪೂಜೆಗೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲೇ ಒಂದು ದೇವರ ಕೋಣೆ ಒಂದು ಸೀನ್ ನೋಡಿಕೊಳ್ಳಿ. ನೋಡಿ, ಇದು ಪೂಜೆಗಿರುವ ಹೂಗಳನ್ನೆಲ್ಲ ರೆಡಿ ಮಾಡಿ ಇಟ್ಟುಕೊಂಡಿದ್ದಾರೆ. ಹೂವಿನ ಮಾಲೆ ನೋಡಿ, ಅಮ್ಮ ಮತ್ತು ಚಿಕ್ಕಮ್ಮ, ನಾನು ಮತ್ತು ಆ ತಂಟೆಬಡಿ ಚಿಕ್ಕಮ್ಮನ ಮಗಳು. ತುಂಬ ದಿವಸದ ನಂತರ ನಮ್ಮದು ನಗಾಡುವುದೆಲ್ಲ ಆಗ್ತಾ ಇತ್ತಲ್ಲಿ. ಸತ್ಯನಾರಾಯಣ ಪೂಜೆಯ ಪ್ರಸಾದದ ಉಂಡೆ ಮಾಡ್ತಾ ಇದ್ದೇವೆ ಎಲ್ಲ. ಅದೊಂದು ಗಮ್ಮತ್ತೆ. ಆತ್ಮೀಯರೆಲ್ಲ ಸೇರಿಕೊಂಡು ಈ ಪ್ರಸಾದವನ್ನು ಉಂಡೆ ಮಾಡಿಕೊಳ್ಳುವುದು, ಮಾತುಕತೆಯ ಮಧ್ಯದಲ್ಲಿ ಇದು ಕೂಡ ನಡೀತಾ ಇರ್ತದೆ. ಅಷ್ಟರಲ್ಲಿ ಇಲ್ಲಿ ಶಿವಪೂಜೆಯ ಮಂಗಳಾರತಿಯು ರೆಡಿ ಆಯಿತು. ನೋಡಿ, ಇದು ಮಾವನ ಮೊಮ್ಮಗ ಶಿವಪೂಜೆ ಮಂಗಳಾರತಿ ಮಾಡ್ತಾ ಇದ್ದಾನೆ. ಇವರು ಮಾವ, ಈಗ ಆರತಿ ತಗೊಂಡು ಹೋದವರು ಮಾವ. ಇಲ್ಲಿ ಎದುರುಗಡೆ ನಿಂತವರು ಅತ್ತೆ. ಶಿವಪೂಜೆ ಮಂಗಳಾರತಿ ಆಯಿತು.
ಸತ್ಯನಾರಾಯಣ ಪೂಜೆಯ ಮಹಾಮಂಗಳಾರತಿ ನೆರವೇರಿಸ್ತಾ ಇದ್ದಾರೆ. ಮಾವನ ಮಕ್ಕಳಿಬ್ಬರು ಸತ್ಯನಾರಾಯಣ ಪೂಜೆ ಮಾಡಿದ ಕಾರಣ ಅವರು ಮಹಾಮಂಗಳಾರತಿ ನೆರವೇರಿಸ್ತಾ ಇದ್ದಾರೆ. ನೋಡಿ ಹೂವಿನ ಅಲಂಕಾರ ಹೇಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸತ್ಯನಾರಾಯಣ ಪೂಜೆಯ ಪ್ರಸಾದ ಬಹಳ ರುಚಿ, ಹಾಗೆ ಅದನ್ನು ಸ್ವೀಕರಿಸ್ತಾ ಇದ್ದೇವೆ. ಮತ್ತು ಪೂಜೆ ಎಲ್ಲ ಮುಗಿದ ಮೇಲೆ ಬಫೆ ಊಟಕ್ಕೆ ರೆಡಿ ಆಯಿತು. ಅದೇ ಬಫೆಗೆಲ್ಲ ನಾವು ಬಡಿಸಲಿಕ್ಕೆ ನಿಂತಿದ್ದೆವು. ಆಗ ಒಂದೊಂದು ಸಣ್ಣ ಸಣ್ಣ ಫೋಟೋಗಳನ್ನು ತೆಗೆದುಕೊಂಡೆವು. ಇದೆಲ್ಲ ಊಟಕ್ಕೆ ನಾವು ಕೂತಿರುವಾಗ ಒಂದು ವಿಡಿಯೋ. ಊಟ ಮಾಡಿ ಹೋಗುವಂಥ ಬಂಧುಗಳನ್ನು ಮಾವ ಬೀಳ್ಕೊಡುಗೆ ಮಾಡ್ತಾಯಿದ್ರು. ಮಾವನ ದೊಡ್ಡ ಮಗ ಊಟಕ್ಕೆ ಬಡಿಸ್ತಾ ಇದ್ದಾನೆ ಮತ್ತು ಪರಿಚಯದವರು ಕೂಡ ಬಡಿಸ್ತಾ ಇದ್ದರು. ಇವನು ಮಾವನ ಎರಡನೇ ಮಗ. ಇವನು ಊಟಕ್ಕೆ ಕುಳಿತವರಿಗೆ ಊಟ ದಕ್ಷಿಣೆ ಕೊಡುವುದು ಅಂತ ಒಂದು ನಮ್ಮದರಲ್ಲಿ ಕ್ರಮ ಇದೆ, ಅದನ್ನು ಕೊಡ್ತಾ ಇದ್ದಾನೆ. ಇವಳು ಮಾವನ ಮೊಮ್ಮಗಳು, ಸಾಯಿ ಸ್ಮೃತಿ ಅಂತ, ದೊಡ್ಡ ಮಗನ ಮಗಳು.
ಇಲ್ಲೆಲ್ಲ ಊಟ ಎಲ್ಲ ಆಗಿ ನಾವು ಅಂಗಳದಲ್ಲೆಲ್ಲ ಒಂದು ರೌಂಡ್ ಮಾತಾಡ್ತಾ ಇದ್ದೆವು. ನೋಡಿ, ಇವರು ಮಾವನ ಮೊಮ್ಮಕ್ಕಳಿಬ್ಬರು. ದೊಡ್ಡವನು ಸಾಯಿ ಸ್ಕಂದ, ಇವನು ನಂದನ್ ಕಶ್ಯಪ್, ಮಾವನ ಸಣ್ಣ ಮಗನ ಮಗ. ಸಂಜೆಯ ಫೋಟೋ ಸೆಷನ್ನು. ಇಲ್ಲೆಲ್ಲ ನಮ್ಮ ಮುಂಡುಗರಜ್ಜನ ಮಕ್ಕಳು, ಅಂದರೆ ನನ್ನ ಅಮ್ಮ ಚಿಕ್ಕಮ್ಮಂದರೆಲ್ಲ ಕೂತ್ಕೊಂಡು ಒಂದು ಫೋಟೋ ತೆಗಿಲಿಕ್ಕೆ ಹೊರಟೆವು. ಭಾರಿ ಕಷ್ಟದಲ್ಲಿ ಕೂತರು, ಎಲ್ಲ ಮಾತುಕತೆ ಮಾಡಲಿಕ್ಕೆ ಇತ್ತವರಿಗೆ ಇನ್ನೂ ಕೂಡ. ನೋಡಿ, ಇದು ಮಾವನ ಅಂದರೆ ನಮ್ಮ ಅಜ್ಜಿ ಮನೆ. 71ನೇ ಇಸವಿಯಲ್ಲಿ ಅಜ್ಜ ಕಟ್ಟಿದ ಮನೆ. ಈ ವಿಡಿಯೋದಲ್ಲಿ ಮಾವನ ಮಕ್ಕಳು, ಸೊಸೆಯಂದಿರು, ಹೆಂಡತಿ, ಮೊಮ್ಮಕ್ಕಳು ಇಷ್ಟು ಜನ ಸೇರ್ಪಡೆಯಾಗಿದ್ದಾರೆ. ಮೊಮ್ಮಕ್ಕಳಲ್ಲಿ ಒಬ್ಬನು ಅವನ ಅಜ್ಜಿ ಮನೆಗೆ ಹೋಗಿದ್ದ, ಆದ ಕಾರಣ ಅವನು ಮಿಸ್ ಆಗಿದ್ದಾನೆ. ಅವನ ಅಜ್ಜನ ಮನೆಯಿಂದ ಅಜ್ಜ ಅಜ್ಜಿ ಪೂಜೆಗೆ ಬಂದವರ ಜೊತೆ ಅವನು ಅಲ್ಲಿಗೆ ಹೋಗಿದ್ದ. ಇದರಲ್ಲಿ ನಾವು ಕೂಡ ಸೇರಿಕೊಂಡಿದ್ದೇವೆ. ಕೆಲವು ಜನ ಮಿಸ್ ಆಗಿದ್ದಾರೆ. ಹಾಗೆ ಹೇಗಿತ್ತು ಈ ವಿಡಿಯೋ? ನಮ್ಮ ಅಜ್ಜಿ ಮನೆಯ ಪೂಜೆಯ ವಿಡಿಯೋ ನೋಡಿದಿರಲ್ಲ, ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.